गुरुर्ब्रह्मा गुरुर्विष्णु गुरुर्देवो महेश्वर गुरुर्साक्षात् परब्रह्म तस्मै श्री गुरवे नमः. जयाच्या जनी जन्मनामार्थ झाला, जयाने सदा वासनामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 9 ಸೆಪ್ಟೆಂಬರ್ ಶ್ರೀ ಮಹಾರಾಜರ ಪ್ರವಚನ, ಭಗವಂತನ ವಿಸ್ಮರಣೆಯೇ ದೊಡ್ಡ ಪಾಪ ಆಗಿರುತ್ತದೆ. ಭಗವಂತನ ವಿಸ್ಮರಣೆಯೇ ದೊಡ್ಡ ಪಾಪವಾಗಿರುತ್ತದೆ. ನಾವೇನು ಅನ್ಕೋತೀವಿ, ಪಾಪ ನಾವು ಪ್ರಾಪಂಚಿಕ ಜನ ಪಾಪ ಅಂದರೆ ಅದ್ರ ಪಾಪದ ವ್ಯಾಖ್ಯಾನ ದೊಡ್ಡದು. ಏನು, ಒಬ್ಬ ಕೊಲೆಗಾರ, ಒಬ್ಬ ಯಾರು ಸುಳ್ಳು ಹೇಳ್ತಾನೋ ಅವ್ನು ಪಾಪಿ, ಅಥವಾ ಯಾರು ಕಳ್ತನ ಮಾಡ್ತಾನೋ ಅವ್ನು ಪಾಪಿ ಇದ್ದಾನೆ, ಎಂಥ ಪಾಪಿ ನೋಡ್ರಿ, ಅವನು ಏನು ಪಾಪ ಮಾಡಿದ್ದಾನೆ ಅಂತ. ಆದರೆ ಮಹಾರಾಜರು ಹೇಳ್ತಾರೆ, ಪರಮಾರ್ಥಕ್ಕೆ ಬಂದ ಮೇಲೆ ದೊಡ್ಡ ಪಾಪ ಏನಪ್ಪ. ನಾವು ಮೂಲಕ್ಕೆ ಹೋಗ್ಬೇಕು. ಯಾವಾಗಲೂ ನಾವು ಮೇಲ್ಗಡೆ ಎಲೆ ಕಿತ್ತಾ ಕೂತಿರ್ತೀವಿ. ಈಗ ನೋಡ್ರಿ, ಅವನು ಅವಾಚ್ಯ ಶಬ್ದ ಯೂಸ್ ಮಾಡ್ದ, ಪಾಪಿ ಇದ್ದಾನೆ, ಹೆಂಗೆ ಮಾತಾಡ್ತಾನೆ ನೋಡ್ರಿ, ನಾನು ಅಪಮಾನ ಮಾಡ್ದೆ, ಎಂಥ ಪಾಪಿ, ಯಾವ ಪಾಪ ಅಲ್ಲ ಅಂತಾನೆ. ಮೂಲ ಬುಡಕ್ಕೆ ಹೋಗಬೇಕು. ಈ ಎಲ್ಲ ಪಾಪಕ್ಕೆ ಕಾರಣ ಏನಪ್ಪ? ಭಗವಂತನ ವಿಸ್ಮರಣೆ. ಅವನನ್ನು ಇಲ್ಲಿಂದ ತೆಗೆದು ವಿಸ್ಮರಣೆ ಮಾಡಿಕೊಂಡು, ವಿಸ್ಮರಣೆ ಹೆಂಗಾಗತ್ತೆ ಹಂಗಾರೆ? ಮರ್ತು ಹೋದ್ವಿ ಅಂತ. ಹೆಂಗೆ ಮರೆಯೋದು? ಯಾವಾಗ ಈ ಕ್ಷಣಕ್ಕೆ, ಈಗ ನಾನು ರಾಮ್ 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 ಅಂತ ಒಳಗಂತ ಕೂತಿದ್ದೀನಿ, ಯಾರೋ ಫೋನ್ ಮಾಡಿದ್ರು, ಯಾವುದೋ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದು, ತಕ್ಷಣ ಇಲ್ಲಿಂದ ಆಚೆ ಬಿಟ್ಟು ಅವನಿಗೆ ಪ್ರತಿಕ್ರಿಯೆ ಕೊಡೋದು. ಅದಕ್ಕೆ ತುಂಬ ಚೆನ್ನಾಗಿದೆ. ನೀವು ಏನೇ ಒಂದು ಪ್ರತಿಕ್ರಿಯೆ ಕೊಟ್ಟರು, ಒಳ್ಳೇದಿರಲಿ ಕೆಟ್ಟದ ಪ್ರತಿಕ್ರಿಯೆ ಕೊಡಲಿ, ಅದು ಪ್ರತಿಕ್ರಿಯೆನೇ. ನನ್ನ ಭಾಳ ಗೆಳೆಯ ಇದ್ದಾನೆ, ಅವ್ನು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದಾನೆ. ಅದಕ್ಕೆ ನಾನು ತುಂಬ ಚೆನ್ನಾಗಿದೆಯಪ್ಪ, ಭಾಳ ಚೆನ್ನಾಗಿದೆ ಮೆಸೇಜ್. ಏನು ಮೆಸೇಜ್ ಚೆನ್ನಾಗಿರುತ್ತೆ? ಮಣ್ಣು. ನಿತ್ಯವಾಗಲೂ ಕಸ ತೊಟ್ಟಿ ಥರ ಆ ವಾಟ್ಸಪ್ಪಿಂದ ಈ ವಾಟ್ಸಪ್ಗೆ, ಈ ವಾಟ್ಸಪ್ಪಿಂದ ಆ ವಾಟ್ಸಪ್ಗೆ ಎಲ್ಲರಿಗೂ ಒಂದು ಕಸ ತೊಟ್ಟಿ ಥರ ಒಂದು 100 ಮೆಸೇಜ್ ಕಳಿಸೋದು. ಅದನ್ನು 100 ಮೆಸೇಜ್ನ ಡಸ್ಟ್ಬಿನ್ ಖಾಲಿ ಮಾಡೋದು, ಮರು ದಿವಸ ಅದೇ ಮಾಡೋದು. ಅದರಿಂದ ನನಗೆ ಉಪಯೋಗ ಏನಾಯಿತು? ನೀವೊಂದು ಮೆಸೇಜ್ ಕಳಿಸಿದ್ದೀರಾ, ಅದರಿಂದ ನನಗೇನು ಸಾರ್ಥಕ ಆಯಿತು? ನನ್ನ ಜೀವನಕ್ಕೆ ಯಾವ ಥರ ಉಪಯೋಗ ಆಯಿತು? ನಾನು ಅದನ್ನು ಏನು ಅಳವಡಿಸ್ಕೊಂಡೆ? ನೀವು ಭಗವದ್ಗೀತೆ ಶ್ಲೋಕ ಕಳಿಸಿದ್ದೀರಾ, ತುಕಾರಾಮ್ ಮಹಾರಾಜರ ಅಭಂಗ ಕಳಿಸಿದ್ದೀರಾ, ಯಾವುದೋ ಒಂದು ವಿಡಿಯೋ ಕಳಿಸಿದ್ದೀರಾ, ಅದನ್ನು ನೋಡೋದನ್ನ ನಾನು ಒಟ್ಟು ದಿವಸದಲ್ಲಿ ಸಾವಿರಾರು ವೀಡಿಯೋಸ್ ಬರುತ್ತೆ, ಸಾವಿರಾರು ಮೆಸೇಜ್ ಬರುತ್ತೆ, ಎಲ್ಲ ಅದನ್ನು ಉಡಾಯಿಸ್ಬಿಟ್ಟೆ. ನಾನು ಉಪಯೋಗ ಆಗಲಿಲ್ಲ. ಎರಡನೇದು ಏನಾಯ್ತಲ್ಲಿ? ಅವನಿಂದ ದೂರ ಆದಿ ನಾನು. ವಿಸ್ಮರಣೆ. ಯಾಕೆ? ಇವ್ನು ನನ್ನ ಗೆಳೆಯ, ನನಗೆ ಅಚ್ಚ ಅನ್ಬೇಕು, ಒಂದು ಮೆಸೇಜಿಗೆ ಒಂದೇ 4 ನಮಸ್ಕಾರ ಹಾಕೋದು. ನಮಸ್ಕಾರ ಹಾಕೋದು ಪ್ರತಿಕ್ರಿಯೆನೇ. ಪ್ರತಿಕ್ರಿಯೆ ಕೊಡದಲೇನೆ ಇರುವುದು ಅವನ ಸ್ಮರಣೆಯಲ್ಲಿ ಇರುವುದು. ಯಾಕೆಂದರೆ ಅವನು ಸದಾ ನಮ್ಮ ಜೊತೆಗಿದ್ದಾನೆ. ಶ್ವಾಸೋಶ್ವಾಸ ಪ್ರಾಣಧಾರಣೆ ಮಾಡಿಕೊಂಡು ಅಂತರ್ಯಾಮಿ ಕೂತಿರೋನೆ ಎಲ್ಲ ಚಲನವಲನ ಮಾಡ್ತಾ ಇರೋದು. ಅವನನ್ನು ಸ್ಮರಣೆಯಿಂದ ಬಿಟ್ಟು ಆಚೆ ಹೋದೆ ಪ್ರತಿಕ್ರಿಯೆ ಕೊಟ್ಟರೆ ವಿಸ್ಮರಣೆ, ಅದೇ ದೊಡ್ಡ ಪಾಪ. ಏನು ಹೇಳ್ತಾರಪ್ಪ ಮಹಾರಾಜರು? ನಾವೆಲ್ಲರೂ ಸೇರಿ ನೋಡೋಣ. ನಿಧಿಧ್ಯಾಸ, ಶ್ರವಣ ಮಾಡಿದ್ಮೇಲೆ ಚಿಂತನ, ಅದನ್ನೇ ಪುನಃ ನಾನೇನು ಮಾಡ್ತಿದ್ದೀನಪ್ಪ? ಮನನ ಮಾಡೋದು ಅಂದರೆ ಏನು? ನಾನು ಇದ್ರಲ್ಲಿ ಮಹಾರಾಜರು ಹೇಳಿದ್ರಲ್ಲಿ ಎಷ್ಟು ಮಾತನ್ನು ಅಳವಡಿಸ್ಕೊಂಡಿದ್ದೀನಿ, ಎಷ್ಟು ಮಾತನ್ನು ಅಳವಡಿಸ್ಕೊಂಡಿಲ್ಲ, ಅದು ಅಳವಡಿಸ್ಕೊಡ್ದಿರೋ ಕಾರಣ ಏನಪ್ಪ? ಅದನ್ನು ನನ್ನನ್ನು ನಾನು ಮನನ ಮಾಡೋದು, ಅವಲೋಕನ ಮಾಡೋದು. ಮತ್ತು ಮುಂದೆ ನಿಧಿಧ್ಯಾಸ ಅಂದರೆ ಒಂದೇ ಒಂದು ಫೋಕಸ್. ಯಾರಪ್ಪ? ರಾಮನ ಹೊರತಾಗಿ, ಸದ್ಗುರು ಹೊರತಾಗಿ ಯಾರೂ ಇರಕೂಡ್ದು. ಎಲ್ಲಿ ಹೋದರೂ ನನ್ನ ವಿಷಯದಲ್ಲಿ ಬರೀ ಸದ್ಗುರು ಮಾತು ಬಿಟ್ಟು ಇನ್ನೊಂದು ಮಾತು ಬರ್ಕೊಡು. ನಿಜವಾಗಿಯೂ ಭಗವಂತನ ಅಸ್ತಿತ್ವವು ಎಲ್ಲಿ ನೋಡಿದ್ದಲ್ಲಿ ಇರುತ್ತದೆ. ಭಗವಂತನನು ಇರುತ್ತಾನೆಯೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಲು ಬುದ್ಧಿಯ ಕೊಡುಗೆ ಪ್ರಾಪ್ತವಾಗಿರುತ್ತದೆ. ಬುದ್ಧಿಯ ಕೊಡುಗೆ ಯಾರಿಗೆ ಪ್ರಾಪ್ತ ಆಗಿದೆ? ಕೇವಲ ಮನುಷ್ಯನಿಗೆ, ಪ್ರಾಣಿಗಾಗಿಲ್ಲ. ಹಾಗಂದರೆ ಪ್ರಾಣಿಯವ್ರು ಊಟ ಪಾಠ ಹಿಂಗೆ ಹುಡುಕಿ ಕೊಡ್ತಾವ್ರಿ, ಅಷ್ಟು ಮಾತ್ರ ಬುದ್ಧಿ ಕೊಟ್ಟಿದ್ದಾನೆ ಪರಮಾತ್ಮ ಅವರಿಗೆ. ಊಟ ಹುಡುಕೊಳ್ಳೋದು, ಭಕ್ಷ್ಯನ ಹುಡುಕೊಳ್ಳೋದು. ಆದರೆ ಆ ಭಕ್ಷ್ಯ ಏನು ಅಂತ ನಾಲೆಜ್ ನಾವು ಅದನ್ನು ಬುದ್ಧಿಯಿಂದ ನೋಡ್ತಾ ಇದ್ವಿ. ಏನು? ಇದು ಸಸ್ಯಾಹಾರಿ, ಇದು ಮಾಂಸಾಹಾರಿ. ಆ ಪ್ರಾಣಿಗೆ ಗೊತ್ತಿಲ್ಲ ಅದು ಸಸ್ಯಾಹಾರಿ ಇದೆ ಮಾಂಸಾಹಾರಿ ಅಂತ. ಇದು ನಮ್ಮ ಬುದ್ಧಿಗೆ ಗೊತ್ತಿದೆ. ಇದು ಯಾಕಂದರೆ ನಮಗೆ ಅದನ್ನು ವಿವೇಕವನ್ನು ಇಟ್ಟಿದ್ದಾನೆ ಪರಮಾತ್ಮ. ಅದನ್ನು ನೋಡಿದಾಗ, ದೃಶ್ಯದಲ್ಲಿ ನೋಡಿದಾಗ ಗೊತ್ತಾಗತ್ತೆ ಇದು ಸಸ್ಯಾಹಾರಿ, ಇದು ಮಾಂಸಾಹಾರಿ. ಇದು ಹೆಂಗೆ ನಮಗೆ ಗೊತ್ತಾಯಿತು? ಬಾಹ್ಯ ಜಗತ್ತಿಂದ ಪ್ರಾಪ್ತಿಯಾಗಿರುವ ನಾಲೆಜ್ ಇದು. ಅವಕ್ಕೆ ಗೊತ್ತಿಲ್ಲ ಇದು ನಾನು ಏನು ಸಸ್ಯ ತಿಂತೀನಿ, ಎಲೆ ತಿಂತಿದ್ದೀನಿ, ಅದು ತಿಂತಿದ್ದೀನಿ, ಅದು ಕಣ್ಣಿಂದ ನೋಡುತ್ತೆ, ಭಕ್ಷ್ಯ ತಿನ್ನತ್ತೆ. ಆದರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಷ್ಟು ಮಾತ್ರ ಜ್ಞಾನ ಪರಮಾತ್ಮ ಅವರಲ್ಲಿ ಇಟ್ಟಿರ್ತಾನೆ. ಅದನ್ನೇ ಹುಡುಕಿ ಅವು ತಿಂತಾವೆ ಅಷ್ಟೇ. ಆದರೆ ಅವಕ್ಕೆ ಬುದ್ಧಿ ಕೊಟ್ಟಿಲ್ಲ, ಬುದ್ಧಿಜೀವಿ ಅಲ್ಲ. ಭಗವಂತನ ಮರ್ಮ ತಿಳಿದುಕೊಳ್ಳುವುದಕ್ಕಾಗಿ ನಾವು ಹೇಗೆ
ನಡೆದುಕೊಳ್ಳಬೇಕೆಂಬುದನ್ನು ತಿಳಿಯಬೇಕು. ಭಗವಂತನ ಮರ್ಮ ತಿಳ್ಕೊಬೇಕು, ಅವನು ಯಾರಪ್ಪ ಅಂತ, ಹೇಗೆ ನಡಿಬೇಕಪ್ಪ ನಾವು ಅದನ್ನು ತಿಳ್ಕೋಬೇಕು. ಯಾರು ಭಗವಂತನನ್ನು ತಿಳಿದುಕೊಂಡಿರುವರೋ ಅವರು ಭಗವಂತನಿಗೆ ಏನು ರುಚಿಸುತ್ತದೆ ಎಂಬುದನ್ನು ಹೇಳಿರುತ್ತಾರೆ. ಸರ್ವ ವಿಷಯಗಳ ವಾಸನೆಯನ್ನು ಬಿಟ್ಟು ಭಗವಂತನಿಗೆ ಶರಣು ಹೋಗಬೇಕು. ಯಾರು ಭಗವಂತನ ಪಡ್ಕೊಂಡಿರ್ತಾರೆ, ಯಾರು ಪಡ್ಕೊಂಡಿದ್ದಾರಪ್ಪ? ಸಂತರು, ಸತ್ಪುರುಷರು, ಸಾಧುಗಳು, ಮಹಾರಾಜರು, ತುಕಾರಾಮ್ ಮಹಾರಾಜರು, ನಮ್ಮ ಸಮರ್ಥ ರಾಮದಾಸರು, ಇವರೆಲ್ಲ ಪಡ್ಕೊಂಡು ಏನು ಮಾಡಿದ್ರು ಅವರು? ಅವನಿಗೆ ಶರಣು ಹೋಗಿ ಅವನಿಗೇನು ರುಚಿಸುತ್ತೋ, ಅವನಿಗೇನು ಇಷ್ಟನೋ ಅದನ್ನು ಮಾಡಬೇಕು. ನನಗೇನು ಇಷ್ಟನೋ ಅದನ್ನು ಮಾಡೋದಲ್ಲ. ಅವನಿಗೇನು ಇಷ್ಟ ಆಗತ್ತು, ಪರಮಾತ್ಮನಿಗೇನು ಇಷ್ಟನೋ, ಏನಿಷ್ಟ ಪರಮಾತ್ಮನಿಗೆ? ಅವನ ನಾಮಸ್ಮರಣೆ ಮಾಡೋದು, ಅವನನ್ನು ಕೊಂಡಾಡೋದು, ಅವನನ್ನು ಹೊಗಳೋದು. ಹೆಂಗೆ ಹೊಗಳಬೇಕು? ಹೊಗಳ್ಭಟ್ರು ಬೇಕು ಅವನಿಗೆ. ಯಾರು ಹೊಗಳ್ರಪ್ಪ ನನ್ನನ್ನು ಕೊಂಡಾಡ್ರಿ. ಸಹಸ್ರನಾಮಗಳನ್ನು ಮಾಡ್ದ, ವಿಷ್ಣು ಸಹಸ್ರನಾಮ ಮಾಡ್ದ, ಲಲಿತಾ ಸಹಸ್ರನಾಮ ಮಾಡ್ದ, ಗಣಪತಿ ಅಥರ್ವ ಶೀರ್ಷ, ಗಣಪತಿ ಸಹಸ್ರನಾಮ, ಚಿದಂಬರ ಸಹಸ್ರನಾಮ, ಇಷ್ಟೊಂದೆಲ್ಲ ಮಾಡಿಟ್ಟ. ಎದಕ್ಕಪ್ಪ ಮಾಡಿಟ್ಟ? ನೀವು ಅದನ್ನು ಹೊಗಳ್ರಿ, ಗ್ರಂಥಗಳನ್ನು ಓದ್ರಿ. ನಾನು ಎಷ್ಟೊಂದೆಲ್ಲ ಗ್ರಂಥಗಳನ್ನು ಕಳಿಸಿ ನಿಮಗೆ ಸತ್ಪುರುಷರ ಮುಖಾಂತರ. ಅದನ್ನು ಕಳಿಸಿದ್ಮೇಲೆ ನೀ ಏನಕ್ಕೆ ಕಳಿಸಿದ್ದೀನಿ? ನೀವು ಅದನ್ನು ಹೇಳ್ರಿ, ಕೊಂಡಾಡ್ರಿ. ಅಂದರೆ ನಾನು ಆನಂದದಲ್ಲಿ ನಿಮಗೆ ಕೃಪಾದೃಷ್ಟಿಯನ್ನು ವಿರಿಸಿ ಆಶೀರ್ವಾದ ಮಾಡ್ತೀನಿ. ನಿಮ್ಮ ಜೀವನ ಸುಖಮಯವಾಗಲಿ. ನನಗೆ ಅದೇ ಬೇಕಾಗಿರೋದು. ಏನು? ಎಲ್ಲರೂ ಆನಂದದಲ್ಲಿರುವುದೇ ಬೇಕಾಗಿರೋದು. ಆನಂದ ಪಡ್ಕೊಂಡಿರೋರ ಸಂತರನ್ನ ನಮ್ಮ ಹತ್ರ ಕಳಿಸ್ತಾನೆ. ಕಲ್ತ್ಕೊಳಪ್ಪ ಅವ್ರ ಹತ್ರ. ಭಗವಂತನಿಗೆ ಏನು ರುಚಿಸುತ್ತದೋ, ಕೋಟ್ ಆ್ಯಂಡ್ ಕೋಟ್ ಇಂಪಾರ್ಟೆಂಟ್ ಲೈನ್ ಪ್ರವಚನದ ಏನಪ್ಪ, ಅವನಿಗೆ ಏನು ಇಷ್ಟನೋ ಅದೇ ಮಾಡಬೇಕಂದ್ರೆ ಸದ್ಗುರು ಇಚ್ಛೆಯಂತೆ ವರ್ತಿಸುವುದೇ ನಿಜವಾದ ಗುರು ಸೇವೆ ಆಗಿರುತ್ತದೆ. ನಮ್ಮ ಇಚ್ಛೆಯಂತೆ ಅಲ್ಲ. ಗುರು ಹೇಳಿದ್ದ ವಿರುದ್ಧವಾದ ಕೆಲಸ ಮಾಡೋದು, ಅವನು ಹೇಳ್ಕೊಟ್ಟಿದ್ರಲ್ಲಿ ನಮಗೇನು ರುಚಿಸುತ್ತೋ ಅದನ್ನು ಅಳವಡಿಸ್ಕೊಳ್ಳೋದು, ಅವನೇನು ಕಠೋರವಾದ ಏನು ಹೇಳಿರ್ತಾನೋ ಅದನ್ನು ಬಿಟ್ಟಾಕ್ಬಿಡೋದು. ಯಾಕೆಂದರೆ ಅದು ಮಾಡೋಕ್ಕಾಗೋದಿಲ್ಲ ಅಂತ ಅಲ್ಲ. ಅದಕ್ಕೆ ವಿಷಯ ವಾಸನೆಗಳನ್ನು ಬಿಡಬೇಕು, ಶರಣು ಹೋಗಬೇಕು. ಇದು ಅವರ ಉಪದೇಶದ ಸಾರವಾಗಿರುತ್ತದೆ. ಈ ಆಪ್ತ ವಾಕ್ಯವನ್ನೇ ನಾವು ಪ್ರಮಾಣವೆಂದು ತಿಳಿಯಬೇಕು. ಏಕೆಂದರೆ ಅವರು ಸ್ವತಃ ಅನುಭವ ಪಡೆದುಕೊಂಡು ಅಂದರೆ ತಾವು ಸ್ವತಃ ಮುಕ್ತಿ ಪಡೆದುಕೊಂಡು ನಮಗೆ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಾರೆ. ಅವರು ಸ್ವತಃ ಪಡ್ಕೊಂಡಿರ್ತಾರೆ ಸದ್ಗುರುಗಳು. ಅವ್ರು ಪಡ್ಕೊಂಡ ಮೇಲೆ ಅವ್ರು ನಮಗೆ ಅದನ್ನು ಅದೇ ಮಾರ್ಗದಲ್ಲಿ, ನಾವು ಅವಾಗ ಇನ್ನೇನು ಮಾಡಬೇಕಾಗಿಲ್ಲ. ಅಲ್ಲಿ ಬಹಳ ಅಷ್ಟು ಸುಲಭ, ಕಠೋರ ಅಲ್ಲ, ಕಠಿಣ ಅಲ್ಲ, ಪ್ರಾಕ್ಟೀಸಿಗೆ ತರಕ್ಕೆ ಬರೋದಿಲ್ಲ ಅನ್ನೋದು ಅಲ್ಲ ಅಲ್ಲಿ. ಯಾಕೆ? ಸದ್ಗುರು ತಾನು ಸ್ವತಃ ಅದನ್ನು ಆಚರಣೆ ಮಾಡಿ ಸ್ವತಃ ಆ ನಿಜ ಆನಂದವನ್ನು, ಆ ಬ್ರಹ್ಮವಸ್ತುವನ್ನು ಪಡ್ಕೊಂಡು ಅವನ ಆನಂದದಲ್ಲಿದ್ದು ಎಲ್ಲವನ್ನೂ ಕೈಯಲ್ಲಿ ಇಟ್ಕೊಂಡು ಕೂತಿರ್ತಾನೆ. ನಾವು ಹೋಗಿ ಅವನಿಗೆ ಶರಣು ಹೋದರೆ, ಅಂದರೆ ಮಸ್ತಕವನ್ನು, ನಮ್ಮ ತಲೆಯನ್ನು, ಅಹಂಕಾರವನ್ನು ಅವನ ಪಾದಕ್ಕೆ ಸಮರ್ಪಣೆ ಮಾಡಿದ್ರೆ ಅವನ ಸುಲಭ ಮಾರ್ಗ ನಮಗೆ ಕೈ ಕೊಡ್ತಾನೆ. ಇದು ತಗೊಳಪ್ಪ ಮುಕ್ತಿ, ನಿನ್ನ ಕೈ ಕೊಡ್ತೀನಿ, ನೀನೇನು ಮಾಡಬೇಡ, ನಾನು ಹೇಳಿದ್ದಷ್ಟನ್ನು ಮಾಡು, ನೀನು ಯಾವಾಗಲೂ ಮುಕ್ತಿನಲ್ಲಿರ್ತೀಯ. ಮುಕ್ತಿ ಸ್ಥಿತಿ ಇದೆ. ನಾವು ಹೇಳಿದ್ದನ್ನಷ್ಟೇ ಮಾಡಬೇಕೇ ವಿನಃ ನಮ್ಮ ತಲೆನ ಉಪಯೋಗಿಸಂಗಿಲ್ಲ. ಯಾಕೆ, ಏನು, ಯಾವಾಗ, ಈ ಕ್ವೆಶ್ಚನ್ಸು ಬರಬಾರ್ದು. ನನಗ್ಯಾಕೆ ಹೇಳಿದ್ರು, ಬೇರೆಯವ್ರಿಗೆ ಯಾಕೆ ಹೇಳಲಿಲ್ಲ, ಎಲ್ಲಿ ಹೇಳಿದ್ರು, ಏನಕ್ಕೋಸ್ಕರ ಹೇಳಿದ್ರು, ಯಾವಾಗ ಆಗತ್ತೆ, ಇವೆಲ್ಲ ಏನು ಪ್ರಶ್ನೆ ಇರ್ಕೊಳ್ತು. ಪ್ರಶ್ನೆ ಇಲ್ಲದ ಜಾಗದಲ್ಲೇ ನಿಜವಾದ ಕೆಲಸಗಳು ಆಗ್ತಾ ಇರುತ್ತೆ. ಪ್ರಶ್ನೆ ಕೇಳಿದಷ್ಟು ನಾವು ಅದನ್ನು ಮುಂದೆ ಪೋಸ್ಟ್ಫೋನ್ ಮಾಡ್ತಾ ಇರ್ತೀವಿ. ಏನನ್ನ? ಮುಕ್ತಿಯನ್ನು. ಯಾರು ನಮ್ಮನ್ನು ಜನ್ಮ ಮರಣದಿಂದ ಮುಕ್ತಿ ಮಾಡುತ್ತಾರೋ ಅವರೇ ನಿಜವಾದ ಆಪ್ತರು, ಬಂಧು ಬಾಂಧವರು ಅಂತೀವಿ ನಾವು. ಯಾರು ನಿಜವಾದ ಆಪ್ತರು? ಸದ್ಗುರು ನಿಜವಾದ ಆಪ್ತ. ಅವನದು ನಮ್ಮದು ಯಾವ ಸಂಬಂಧನೂ ಇಲ್ಲ ಅಂತ ನಮ್ಮ ಭ್ರಮೆಯಲ್ಲಿ ಮಾತಾಡ್ತೀವಿ. ಯಾಕೆಂದರೆ ನಮ್ಮ ಸಂಬಂಧ ಅಂದರೆ ಏನು ಅಂದರೆ ನಾವೇನು ಅನ್ಕೋತೀವಿ, ಮನೆಯಲ್ಲಿರೋ 4 ಜನದ ಜೊತೆ ನಮ್ಮ ಸಂಬಂಧ ಇದೆ ಅಂತ ನಾವು ಕೂಪಮಂಡೂಕಗಳು. ಅದಕ್ಕೆ 4 ಜನ, ನಾನು, ನನ್ನ ಹೆಂಡತಿ, ನಮ್ಮಪ್ಪ, ನಮ್ಮ ಮಕ್ಕಳು, ನಮ್ಮಪ್ಪ ಅಮ್ಮ, ನನ್ನ ಗೆಣ್ಣಿ, ನನ್ನ ತಮ್ಮ, ಇಷ್ಟು ಜನ ಸಂಸಾರ ಅಂದ್ಕೊಂಡ್ಬಿಟ್ಟಿವಿ. ಸದ್ಗುರು ಯಾರಿರ್ತಾನಪ್ಪ, ಎಲ್ಲರಿಗಿಂತ ಮಿಗಿಲಾದವನು, ಆಪ್ತ. ಎಂಥವನು? ಈ ಭವಸಾಗರದಿಂದ ದಾಟಿಸುವನಂತ ಆಪ್ತ ಅವನು ನಿಜವಾದ ಆಪ್ತ. ಯಾಕೆಂದರೆ ಅವನು ಬಂದು ತೋರಿಸ್ತಾನೆ, ನೀನು ಎಲ್ಲಿ ಕೊಚ್ಚೆದಲ್ಲಿ ಬಿದ್ದಿದ್ಯಾ, ಇಲ್ಲಿಂದ ಎತ್ಕೊಂಡು ಸೀದಾ ಮುಕ್ತಿ ಮಾರ್ಗಕ್ಕೆ ನನ್ನಂತ ಒಯ್ಯೋನು ಯಾರಪ್ಪ? ICUದಲ್ಲಿ ಹೊರಗಡೆನೇ ಲಿಮಿಟೇಷನ್ ಇರೋದು ಮನೆ ಮಂದಿಯವರಿಗೆ. ICU ಒಳಗೆ ಯಾರಿಗಿರೋದು ಸತ್ತ? ಆ ಸದ್ಗುರುನಿಗಿರೋದು ಸತ್ತ. ಅವನು ಇಲ್ಲಿ ಪ್ರಾಣ ಕಾಪಾಡ್ತಿರ್ತಾನೆ. ಇದ್ರ ಪ್ರಾಣ ಕಾಪಾಡಬೇಕು ಅಂದರೆ ICU ಒಳಗೆ ಅವನೇ ಇರೋದು.
ಅವ್ರ ಆಪ್ತೇಷ್ಟರು ಏನೂ ಮಾಡೋದಿಲ್ಲ, ದುಡ್ಡು ಕಟ್ತಾರೆ, ಕೂತಿರ್ತಾರೆ, ಅಳ್ತಿರ್ತಾರೆ. ಒಳಗೆ ಸತ್ತ ಯಾರು ನಡೀತಿರತ್ತೆ, ಅವನು ಸತ್ತ. ಡಾಕ್ಟರ್ ಕೂಡ ಏನಂತಾರೆ, ಎಲ್ಲ ಭಗವಂತನ ಕೈಯಲ್ಲಿರಿದೆ, ಅವನನ್ನು ಪ್ರಾರ್ಥನೆ ಮಾಡಿ. ಹಂಗಂದಮೇಲೆ ನಾನು ಫಸ್ಟ್ ಅವನನ್ನೇ ಪ್ರಾರ್ಥನೆ ಮಾಡ್ತೀನಿ, ಪ್ರಾರ್ಥನೆ ಮಾಡಿ ಹಾಸ್ಪಿಟ್ಲಿಗೆ ಸೇರಿಸ್ತೀನಿ ಅವ್ರನ್ನ. ನೀನಪ್ಪ ಅಲ್ಲೇನಪ್ಪ ಕರ್ತಾದರ್ಥ, ಅವ್ರನ್ನ ನೀನೇ ನೋಡ್ಕೊಳಪ್ಪ, ನಂದೇನಿದೆ ಅಲ್ಲಿ, ನಂದೇನೂ ಇಲ್ಲ ಅಲ್ಲಿ. ಯಾರು ಭಗವಂತನವರಾಗಿರುತ್ತಾರೋ ಅವರಿಗೆ ಜಗತ್ತಿನ ಭಯವೆನಿಸುವುದಿಲ್ಲ. ಇದು ನಿಜವಾದ ಮಾತು. ಯಾರು ಭಗವಂತನವರಾಗಿರ್ತಾರೋ, ಸಮರ್ಥರು, ತುಕಾರಾಮ್ ಮಹಾರಾಜರು, ಜ್ಞಾನೇಶ್ವರ ಮಹಾರಾಜರು, ಯಾರನ್ನು ನೀವು ತಗೊಳ್ತೀರೋ, ಯಾರಿಗೂ ಸತ್ಪುರುಷರನ್ನು ನೋಡ್ತೀರೋ ಅವ್ರಿಗೆ ಜಗತ್ತಿನ ಭಯ ಇರಲಿಲ್ಲ. ಜಗತ್ತಿನ ಭಯ ಯಾವಾಗಿರುತ್ತೆ? ಜಗತ್ತಿನ ಅಂಕಿತಲ್ಲಿದ್ದಾಗ ನೀವು ಯಾರನ್ನಾರು ಮೆಚ್ಚಿಸ್ಬೇಕು, ಹೋಗಿ ವಾವಾ ಅನ್ಬೇಕು, ಹಂಜಿ ಅನ್ಬೇಕು. ಯಾಕಪ್ಪ? ಅವರಿಂದ ನಮ್ಗೆ ಏನಾದ್ರು ಬೇಕಾಗಿದ್ದರೆ, ಅಪೇಕ್ಷೆ ಇದ್ದರೆ ಮಾತ್ರ ನೀವು ಅವ್ರ ಕೈಕಾಲ ಚಾಚಬೇಕು, ಅವ್ರ ಮುಂದೆ ಹೋಗಿ, ಬಾಸ್ ಮುಂದೆ ಹೋಗಿ ಹಂಜಿ ಹಂಜಿ ಗುಲಾಮಿ ಮಾಡಬೇಕು. ಆದರೆ ಯಾವಾಗ ನೀವು ಭಗವಂತನ ಅಂಕಿತನಾಗಿರ್ತೀರೋ, ಸದ್ಗುರು ಅಂಕಿತರಾಗಿರ್ತೀರೋ, ಅಲ್ಲಿ ಎಲ್ಲ ಕೆಲಸ ಅವನ ಸತ್ತಾಯಿಂದ ನಡೀತಾ ಇರುತ್ತೆ. ಅವಾಗ ಅವನಿಗೆ ಜಗತ್ತಿನ ಭಯವೇ ಇರುವುದಿಲ್ಲ. ನಾವು ಯಾವಾಗಲೂ ವಿಷಯಗಳಿಗೆ ಶರಣು ಹೋಗುತ್ತೇವೆ ಅಲ್ಲವೇ? ನಾವು ಯಾರಿಗೆ ಶರಣು ಹೋಗ್ತೀವಿ? ಫಸ್ಟು ವಿಷಯಕ್ಕೆ. ವಿಷಯ ಅಂದರೆ ವಸ್ತು, ವಿಷಯ ಪ್ರಪಂಚ, ಜಗತ್ತು, ಅವ್ರ ತಲೆ ಬಾಗ್ತೀವಿ, ಅವ್ರಿಗೆ ಶರಣು ಹೋಗೋದು. ಇಲ್ಲಿ ಯಾರು ಇರ್ತಾರೋ ಕರ್ತಾಧರ್ತ, ಯಾರಿಂದ ಈ ಉಸಿರು ನಡೀತಿದೆ ಅವನಿಗೆ ಶರಣು ಹೋಗೋದಿಲ್ಲ. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಜಗತ್ತು, ವಾಟ್ಸಪ್ಪಿಗೆ ಒಂದು ಶರಣು ಹೋಗ್ತೀವಿ ನಾವು. ಓ ಹೌದಪ್ಪ, ವಾಟ್ಸಪ್ಪಲ್ಲಿ ಏನೇನು ಬಂದಿದೆ ನೋಡಬೇಕು, ಅದು ಇಂಪಾರ್ಟೆಂಟ್. ಪರಮಾತ್ಮ ಇಂಪಾರ್ಟೆಂಟ್ ಅಲ್ಲ ನಮಗೆ. ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದೆಯಪ್ಪ, ಎಂಥ ಒಂದು ವಿಪರ್ಯಾಸ. ಹಾಂ, ಎಲ್ಲೋಯ್ತು? ಅಂದ ಮೇಲೆ ಭಗವಂತನಿಗೆ ಶರಣು ಹೋಗಲು ಏಕೆ ಭಯಪಡಬೇಕು? ನಿಜವಾಗಿಯೂ ಎಲ್ಲ ಎಲ್ಲ ಚಮತ್ಕಾರಗಳನ್ನು ಮಾಡಲು ಬರುತ್ತದೆ, ಆದರೆ ಭಗವಂತನಿಗೆ ಶರಣು ಹೋಗಲು ಮಾತ್ರ ಬರುವುದಿಲ್ಲ. ನಾವು ಅದನ್ನು ಮಾಡಿಬಿಟ್ವಿ ರೀ, ಅದನ್ನು ಮಾಡಿಬಿಟ್ವಿ, ಇದನ್ನು ಮಾಡಿಬಿಟ್ವಿ, ನಾವು ಬಳಸ್ಬಿಟ್ವಿ, ಇದನ್ನೆಲ್ಲ ಹೇಳಲಿಕ್ಕೆ ಬರುತ್ತೆ. ಆದರೆ ಯಾರು ಇದನ್ನು ಮಾಡಿಸ್ತಿದ್ದಾನೋ ಇಲ್ಲಿ ಕೂತ್ಕೊಂಡು ಅವನಿಗೆ ಶರಣು ಹೋಗೋಕ್ಕೆ ಬರೋದಿಲ್ಲ. ಅಪ್ಪ ಎಲ್ಲ ನಿನ್ನಿಂದಾನೇ ಕಣು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಸುಲಭ ಇದೆ ಅದು, ಆದರೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಅಹಂಕಾರ ಅಡ್ಡಿ ಬರುತ್ತೆ, ದೇಹಾಭಿಮಾನ ಅಡ್ಡಿ ಬಂದುಬಿಡುತ್ತೆ. ನಾಮಸ್ಮರಣೆ ಮಾಡತೊಡಗಿದೆಂದರೆ ವಿಷಯಗಳು ಕೈ ತೊಳೆದುಕೊಂಡು ಬೆನ್ನು ಹತ್ತುತ್ತವೆ. ನಾಮಸ್ಮರಣೆ ಮಾಡುವಾಗ ನಾವೇನಂತೀವಿ? ಅಯ್ಯೋ ನಾಮಸ್ಮರಣೆ ಮಾಡೋಕ್ಕೆ ಶುರು ಮಾಡಿದ್ವಿ, ಇಲ್ಲೆಲ್ಲ ವಿಚಾರಗಳೆಲ್ಲ ಕೈ ತೊಳೆದು ನಮ್ಮ ಬೆನ್ನು ಹತ್ತು ಬಿಟ್ಟಿದೆ, ಆ ವಿಚಾರ ಈ ವಿಚಾರ ಎಲ್ಲ ಬರ್ತಿದೆ. ಅಂದರೆ ನಾನು ಒಳಗೂ ಹೊರಗೂ ವಿಷಯಗಳದಿಂದ ಎಷ್ಟು ತುಂಬಿರುವೇನಲ್ಲ ಅಲ್ವಾ ಅಂತ ಕೇಳ್ತಾರೆ ಮಹಾರಾಜರು. ಏನಪ್ಪ, ನನಗೆ ಯಾವ ಮನುಷ್ಯ ಹೇಳ್ತಾನೋ ನನಗೆ ಬಹಳ ವಿಚಾರ ಬರ್ತಾ ಇದೆ. ಮಹಾರಾಜರು ನಮಗೆ ಕನ್ನಡಿ ತೋರಿಸ್ತಿರ್ತಾರೆ ನಿತ್ಯ, ನೋಡು ನೀನು ಹೆಂಗಿದೆಯಪ್ಪ ಅಂತ. ನಾನು ಕನ್ನಡಿ ನೋಡಿದ್ರೆ ನಾನೇ ಎಷ್ಟು ಹೊಲಸಿದ್ದೀನಿ ಅಂತ ಗೊತ್ತಾಗುತ್ತೆ. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನನಗೆ ರಾಮನ ಧ್ಯಾನ ಹತ್ತುತ್ತಿಲ್ಲ, ರಾಮನ ಬಗ್ಗೆ ವಿಚಾರ ಬರ್ತಿಲ್ಲ. ರಾಮ ಕಾಡಿನಲ್ಲಿ ಹೆಂಗೆ ಹೋದ, ಶಬರಿ ಬೋರೆ ಹಣ್ಣು ಕೊಟ್ಟಿದ್ದು ಉಚ್ಚಿಷ್ಟ ಬೋರವನ್ನು ಹೆಂಗೆ ಪ್ರೀತಿಯಿಂದ ತಿಂತಿದ್ದ. ಕೇವಟ ಕಾಲು ತೊಳೆಯೋಕ್ಕೆ ಬರ್ತಾನೆ, ಅವನು ಹೇಳ್ತಾನೆ, ಕೇವಟ್ ಹೇಳ್ತಾನೆ, ರಾಮ ನೀನು ನನ್ನ ಹತ್ರ ಕಾಲು ತೊಳಸ್ಕೋಬೇಕು ಕಣಪ್ಪ. ಮತ್ತು ಇವೆಲ್ಲ ಪ್ರಸಂಗಗಳನ್ನ ಜ್ಞಾಪಕ ಮಾಡ್ಕೊಂಡಾಗ ಜಟಾಯು ಪ್ರಾಣ ಕಾಪಾಡಿದಾಗ ಇದನ್ನೆಲ್ಲ ಜ್ಞಾಪಕ ಮಾಡ್ಕೊಂಡಾಗ ನಮಗೆ ರಾಮನ ಧ್ಯಾನದಲ್ಲಿರ್ತೀವಿ. ಆದರೆ ನಾವು ರಾಮ ಜಪ ಮಾಡುವಾಗಲೂ ಕೂಡ ವಿಷಯಗಳು ನಮ್ಮನ್ನು ಆವರಿಸ್ಕೊಳ್ತಾ ಇದೆ, ಕೈ ತೊಳೆದು ಬೆನ್ನು ಹತ್ತುತ್ತಾ ಇದೆ. ಅರ್ಥ ಏನಪ್ಪ? ಒಳಗೂ ಹೊರಗಿಂದ ನಾನು ಎಷ್ಟು ವಿಷಯಾಸಕ್ತನಾಗಿದ್ದೀನಿ ಅಂತ ಕನ್ನಡದಲ್ಲಿ ನನ್ನ ಮುಖ ನೋಡಿಕೊಂಡ್ರೆ ನನಗೆ ನನ್ನ ಮೇಲೆ ಅಸಹ್ಯ ಬರಬೇಕು, ಒಮನ್ ಬರಬೇಕು ಅಂತಾರೆ ರಾಜಾರಾಮ್ ಮಹಾರಾಜರು. ನಿಮಗೆ ನಿಮ್ಮನ್ನು ನೋಡೇ ಒಮನ್ ಬರಬೇಕು, ವಾಕರ್ಕೆ ಬರಬೇಕು. ಅಯ್ಯೋ ನಾನು ಹಿಂಗಿದ್ದೀನಪ್ಪ, ಚೇ ಎಷ್ಟು ನಾನು ಎಲ್ಲಿ ಕೊಚ್ಚೆದಲ್ಲಿ ಮುಳುಗಿದ್ದೀನೋ ಪರಮಾತ್ಮ, ನಿನ್ನನ್ನು ಬಿಡುಗಡೆ ಮಾಡಿಸು. ಅದಕ್ಕೆ ಮಹಾರಾಜರು ನಮಗೆ ಕನ್ನಡಿ ತೋರಿಸ್ತಿರ್ತಾರೆ, ನೋಡ್ಕೊಳಪ್ಪ ನೀನು ಮಾಡುವಾಗ ನಿನಗೆ ಇದೆಲ್ಲ ಬರುತ್ತೆ ಅಂದರೆ ನೀನು ಎಲ್ಲಿದೆಯಾ? ಪ್ರಪಂಚ ಮಾಡುವಾಗ ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ಬರುವುದಿಲ್ಲವೇ? ಅಡುಗೆ ಮಾಡ್ತಿರ್ತೀವಿ, ಅಡುಗೆ ಮಾಡುವಾಗ ನೆಗೆಣ್ಣೆ ಏನೋ ಅಂದಿದ್ಲು, ನನ್ನ ಸೀರೆ ನೋಡಿ ಆಕೆಗೆ ಭಾಳ ಇದಾಗಿಬಿಟ್ಟಿತ್ತು, ಅಸೂಯೆ ಆಗಿಬಿಟ್ಟಿತ್ತು. ಇಲ್ಲ ನೆಗಣ್ಣಿ ಮನೆ ಏನಾರೋ ಸಾಮಾನು ಹಿಂಗೆ ತಂದಿರ್ಬೇಕು ಇವರು, ನಮಗೆ ಹೇಳೇ ಇಲ್ವಲ್ಲ, ರೊಕ್ಕ ಎಲ್ಲಿಂದ ಬಂತು? ಅಡುಗೆ ಉಪ್ಪಿಟ್ಟು ಮಾಡುವಾಗೂ ಈ ವಿಚಾರ ಬರ್ತಿತ್ತೆ. ಅವಾಗ ನಾವೇನು ಮಾಡ್ತೀವಿ? ಅವಾಗ ಬರುವುದಿಲ್ವಾ? ಬಂದೇ ಬರುತ್ತೆ. ಅಂದ ಮೇಲೆ ಪರಮಾರ್ಥ ಮಾಡುವಾಗ ಅಂತಹ ವಿಚಾರಗಳು ಬಂದರೆ ಏಕೆ ಭಯ ಪಡಬೇಕು? ಯಾಕೆ ಭಯ ಪಡಬೇಕು? ಬಂದರೆ ಬರಲಿ, ಏನು ಬೇಕಾದ ವಿಚಾರ ಬರಲಿ. ಒಂದು ಮಾತ್ರ ನಿಜ, ಏನಪ್ಪ ಅಂದರೆ ಈ ವಿಚಾರಗಳು ಯಾವಾಗ ಬರ್ತಾ ಇದೆಯೋ, ರಾಮನಾಮ ಜಪ ಮಾಡುವಾಗ, ಚಿದಂಬರ ಜಪ ಮಾಡುವಾಗ
ಖಾತ್ರಿಯಿಂದ ಏನು ನೀವು ನಮಗೆ ಏನು ನೆಮ್ಮದಿ ಆಗಬೇಕಪ್ಪ, ಒಳಗಿರೋದೆಲ್ಲ ದೋಷಗಳು ಪವಿತ್ರ ನಾಮದಿಂದ ನನ್ನ ಅಂತಃಕರಣ ಶುದ್ಧಿಯಾಗ್ತಿದೆ. ಈ ಈ ದೇಹ ಏನು ಅಮಂಗಳವಾಗಿದೆಯೋ ಇದರಲ್ಲಿ ವಾಸನಾ ವಿಕಾರಗಳು ಅವಗುಣಗಳು ಎಷ್ಟು ತುಂಬಿಕೊಂಡಿದೆಯಪ್ಪ, ನಿನ್ನ ಪವಿತ್ರ ನಾಮ ಹೆಂಗೆ ಒಳಗೆ ಹೋಗ್ತಾ ಇದೆಯೋ ಆ ದೋಷಗಳ ಉಚ್ಚಾಟನೆ ಹೊರಗಾಗಿ ತೆಗೆದು ಹಾಕ್ತಾ ಇದೆಯಪ್ಪ ಪರಮಾತ್ಮ. ಅದಕ್ಕೆ ನಿನ್ನ ನಾಮಸ್ಮರಣೆಯನ್ನು ನಾನು ಯಾವತ್ತಿಗೂ ಬಿಡುವುದಿಲ್ಲ. ಏನು ಬೇಕಾದ ಹಾಕ್ಕೊಂಡು ಹೋಗಲಿ, ಮನಸ್ಸು ಒಪ್ಕೋತಾ ಇಲ್ಲ ನಾಮಸ್ಮರಣೆ ಮಾಡೋಕ್ಕೆ, ಬರ್ತಾ ಇದೆ ವಿಚಾರ, ಆದರೆ ನಾನು ನಿನ್ನ ಗಟ್ಟಿಯಾಗಿ ಪಾದ ಹಿಡ್ಕೊಂಡೀನಿ, ಇನ್ನು ನಾನು ಏನಾದರೂ ಬಿಡೋದಿಲ್ಲ. ಯಾಕೆ ಭಯ ಪಡಬೇಕು? ಪ್ರಹ್ಲಾದನು ಒಮ್ಮೆ ನಾಮ ತೆಗೆದುಕೊಳ್ಳಲು ಪ್ರಾರಂಭ ಮಾಡಿದನು, ಕೊನೆಯವರೆಗೂ ಬಿಡಲೇ ಇಲ್ಲ. ಆ ನಾಮದಿಂದಲೇ ದಾಟಿದನು. ಆ ಭಾವನೆಯಿಂದಲೇ ಉದ್ಧಾರ ಹೊಂದಿದನು. ಆದ್ದರಿಂದ ಆ ಭಾವನೆಯನ್ನು ಬೆಳೆಸುವುದಕ್ಕಾಗಿ ನಾಮದ ಅಖಂಡ ಸ್ಮರಣೆಯನ್ನು ಮಾಡಬೇಕು. ನಾವು ನಮ್ಮ ಪಾಪವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಬಾರದು. ನಾನು ಪಾಪ ಮಾಡಿದ್ದೀನಿ, ನಾನು ಹಿಂಗೆ ಅಂದ್ಬಿಟ್ಟೆ, ಅವ್ರಿಗೆ ಹಂಗೆ ಅಂದ್ಬಿಟ್ಟೆ, ಇದನ್ನು ತಂದ್ಕೋಬೇಡಿ. ಮಾಡಿದ್ದೀನಿ, ಪಶ್ಚಾತ್ತಾಪ ಆಯಿತು, ಅಲ್ಲೇ ಮುಗಿದೋಯ್ತು. ನಾನು ಹೌದು ಮಾಡಿದ್ದೆ ರೀ, ಇವತ್ತು ಒಬ್ರಿಗೆ ಏನೋ ಅನ್ಬಾರ್ದಾಗಿತ್ತು, ಜೋರಾಗಿ ಮಾತಾಡಿಬಿಟ್ಟೆ, ಅಪ್ಪ ಕ್ಷಮಿಸಪ್ಪ ಅಂತ ಹೇಳಿ ಒಮ್ಮೆ ಹೇಳಾಯ್ತಾ, ಮುಗೀತಾ, ಅಲ್ಲಿಗೆ ಮುಗೀತು. ಪುನಃ ತಪ್ಪನ್ನು ರಿಪೀಟ್ ಮಾಡಬಾರದು. ನಾವು ನಮ್ಮ ಪೂರ್ವ ಸಂಸ್ಕಾರವನ್ನು ಬುದ್ಧಿಯಿಂದಲೇ ನಿರ್ಧರಿಸುವುದಿಲ್ಲವೇ? ಪೂರ್ವ ಸಂಸ್ಕಾರದಿಂದಲೇ ಬುದ್ಧಿಯಿಂದ ನಿರ್ಧರಿಸ್ತಿದ್ದೀವಿ, ಇದು ಕೆಟ್ಟದು, ಇದು ತಪ್ಪದು, ನಾನು ಒಳ್ಳೆಯವಳು, ಅವ್ರು ಕೆಟ್ಟವರು, ಎಲ್ಲ ನಾವು ಬುದ್ಧಿಯಿಂದ ನಿರ್ಧಾರ ಮಾಡ್ತಿರ್ತೀವಿ. ನಮ್ಮ ಮನಸ್ಸೇ ನಮ್ಮನ್ನು ತಿನ್ನುತ್ತದೆ. ಇದಕ್ಕೇನು ಮಾಡಬೇಕು? ನೆನ್ನೆ ಆದದ್ದನ್ನು ಇಂದು ಸುಧಾರಿಸಲು ಬರುವುದಿಲ್ಲ. ಆದರೆ ವರ್ತಮಾನದ ಕ್ಷಣವನ್ನು ಮಾತ್ರ ವ್ಯರ್ಥ ಕಳೆಯಬಾರದು. ವರ್ತಮಾನದ ಈ ಕ್ಷಣ ನನಗೆ ಗೊತ್ತಾಯಿತು, ನೆನ್ನೆ ನಾನು ತಪ್ಪು ಮಾಡಿದ್ನಪ್ಪ, ಆಯಿತು, ಅದನ್ನು ಬದಲಾಯಿಸೋಕ್ಕಾಗತ್ತಾ? ಯಾರಿಗೋ ಜೋರಾಗಿ ಮಾತಾಡಿದೆ, ಯಾರಿಗೋ ಏನೋ ನಿಂದಾಸ್ಪದ ಮಾತಾಡಿದೆ, ಆಯಿತು, ನೆನ್ನೆದು ಮಾತಾಡಿದ್ದು ಇವತ್ತು ಬದಲಾಯಿಸೋಕ್ಕಾಗಲ್ಲ. ಆದರೆ ಈ ಕ್ಷಣ ವ್ಯರ್ಥ ಮಾಡಬಾರ್ದು. ಅದ್ರ ಬಗ್ಗೆ ಯೋಚನೆ ಮಾಡೋದಾಗಲಿ ಅಥವಾ ಪುನಃ ಅದೇ ತಪ್ಪನ್ನು ರಿಪೀಟ್ ಮಾಡ್ತೀನಿ ಅನ್ನೋದಾಗಲಿ ತಲೆಯಿಂದ ತೆಗೆದುಹಾಕಬೇಕು. ಒಮ್ಮೆ ನಾನು ಮಾಡಿದೆ, ತಪ್ಪಾಯಿತು, ನಂದು ನನಗೆ ಪಶ್ಚಾತ್ತಾಪ ಆಯಿತು, ಅಲ್ಲಿಗೆ ಅದು ಫಿನಿಶ್ ಆಗೋಯ್ತು. ಇನ್ನು ಮುಂದೆ ಅದನ್ನು ನಾನು ಮತ್ತೆ ಪುನಃ ಮನಸ್ಸಿಗೆ ತಂದು ರಿಪೀಟನ್ನು ಮಾಡಬಾರದು ಎಂದು ನಿರಾಶವಾಗಬಾರದು. ಎಲ್ಲ ಸಾಧನೆಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಶ್ರೇಷ್ಠವೇ ಆಗಿರುತ್ತದೆ. ಸಾಧನೆಯ ವಿಷಯದಲ್ಲಿ ಪತಿವ್ರತೆಯಂತಹ ನಿಷ್ಠೆಯ ಇರಬೇಕು. ಭಗವಂತನವರಾಗುವುದೇ ಎಲ್ಲ ಸಾಧನೆಗಳ ಹಾಗೂ ಎಲ್ಲ ಧರ್ಮದ ಮೂಲವೆಂಬುದನ್ನು ನಾವು ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕು. ಪ್ರಪಂಚವನ್ನು ಪೂರ್ಣಗೊಳಿಸಲು ನಾವು ಸಾಯವರೆಗೂ ಕೆಲಸ ಮಾಡುತ್ತೇವೆ ಅಂದ ಮೇಲೆ ಭಗವಂತನನ್ನು ಹೊಂದಲು ಸ್ವಲ್ಪಾದರೂ ಕಷ್ಟಪಡಬಾರದಾ? ಇಡೀ ಜನ್ಮ ನಾವು ಅಡುಗೆ ಮಾಡ್ತಿರ್ತೀವಿ. ಹೆಂಗಸರಾಗಲಿ ನಾವು ಇಡೀ ದಿವಸ 24 ಗಂಟೆಗಳ ಕಾಲ ದುಡಿತಾನೇ ಇರ್ತೀವಿ. ಮನೆಯಲ್ಲಿ ಮಕ್ಕಳು ಬರ್ತಾರೆ, ಸೊಸೆ ಬರ್ತಾರೆ, ಮೊಮ್ಮಕ್ಕಳಿಗೆ ಊಟ ಮಾಡಿಸ್ಬೇಕು, ಬೇಬಿ ಸಿಟ್ಟಿಂಗ್ ಮಾಡಬೇಕು, ಮಕ್ಕಳನ್ನ ದೊಡ್ಡೋರು ಮಾಡಬೇಕು. ಸಾಯೋ ತನಕ ನಮ್ಗೆ ಯಾವ ಸಂಡೇ ಹಾಲಿಡೇಸ್ ಇಲ್ಲ. ಹಂಗಂದಮೇಲೆ ಭಗವಂತನಿಗೋಸ್ಕರ ಸಾಯೋ ತನಕ ಮಾಡ್ತಿರ್ತೀವಿ ಅಂದಮೇಲೆ ಭಗವಂತನಿಗೋಸ್ಕರ ಸ್ವಲ್ಪ ಕಷ್ಟ ಪಡ್ಲಿಕ್ಕೆ ಆಗೋದಿಲ್ವಾ? ನಾವು ವಿಚಾರ ಮಾಡಬೇಕು. ನಿಜವಾಗಿಯೂ ಭಗವಂತನ ವಿಸ್ಮರಣೆಗಿಂತ ಬೇರೆ ದೊಡ್ಡ ಪಾಪವೇ ಇರುವುದಿಲ್ಲ. ದೇವರು ಬೇಕೆಂದು ಅನಿಸುವುದು ದೇವಬುದ್ಧಿ ಹಾಗೂ ವಿಷಯ ಬೇಕೆಂದು ಅನಿಸುವುದು ದೇಹ ಬುದ್ಧಿ. ನನಗೆ ಭಗವಂತನ ಹೊರತಾಗಿ ಇನ್ನೇನೂ ಬೇಕಾಗಿಲ್ಲಪ್ಪ ರಾಮ, ನಿನ್ನ ಹೊರತಾಗಿ ನನಗೇನೂ ಬೇಕಾಗಿಲ್ಲ ಕಣೋ ಅನ್ನೋದು ದೇವಬುದ್ಧಿ. ವಿಷಯ ಬೇಕು, ವಸ್ತು ಬೇಕು, ಜನ ಬೇಕು, ಅವ್ರ ಮಾತು ಬೇಕು, ಅವ್ರ ಗಾಸಿಪ್ ಬೇಕು, ಫೋನ್ ಮಾಡಬೇಕು, ಇವೆಲ್ಲವೂ ಇಚ್ಛಾ ಎಲ್ಲಿ ಉಂಟಾಗತ್ತೋ ಅದು ದೇಹ ಬುದ್ಧಿ. ಭಾಳ ಸಿಂಪಲ್ಲಾಗಿ ಎರಡು ತಕ್ಕಡಿದಲ್ಲಿ ಇಟ್ಬಿಟ್ಟಾರ ಮಹಾರಾಜರು. ನಮ್ಮನ್ನು ನಾವು ಎಲ್ಲಿದ್ದೀವಿ ಅನ್ನೋ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸ್ಪಷ್ಟವಾಗಿ ಹೇಳಿದ್ರು. ಏನು? ನೀನು ಭಗವಂತನ ಧ್ಯಾನ, ನಿನ್ನ ಬಿಟ್ಟು ಇನ್ನೇನೂ ಬೇಕಾಗಿಲ್ಲಪ್ಪ. ತಕ್ಕಡಿ ಮೇಲಿರತ್ತೆ ಯಾವಾಗಲೂ ಅದು. ನಿನ್ನ ಬಿಟ್ಟು ನನಗೆ ಯಾರೂ ಬೇಕಾಗಿಲ್ಲ. ಅವನು ಧ್ಯಾನ, ಅವನು ಶ್ರವಣ, ಸದ್ಗುರು ಕೊಟ್ಟಿದ್ದು ಉಪಾಸನ, ಅನುಷ್ಠಾನ, ಅದರಲ್ಲಿರೋದು. ಕಠಿಣ ಇಲ್ಲ ಇದು. ಭಾಳ ಜನ ಹೇಳ್ತಾರೆ ಭಾಳ ಕಠಿಣ ಇದೆ ಅಂತ. ಭಾಳ ಕಠಿಣ ಅಲ್ಲ, ಸುಲಭ. ಸದ್ಗುರುಗೆ ನಾವು ಮೊರೆ ಹೊಕ್ಕಿಲ್ಲ, ಅದಕ್ಕೆ ಕಠಿಣ ಅನಿಸುತ್ತೆ. ಬಾಹ್ಯವಾಗಿ ಗುರುನ ದೈಹಿಕವಾಗಿ ನೋಡೋದಕ್ಕೆ ಎಲ್ಲವೂ ಕಠಿಣ ಅನಿಸುತ್ತೆ. ಗುರು ದೇಹಾತೀತ, ಗುಣಾತೀತ, ಕಾಲಾತೀತ ಅಂದಮೇಲೆ ಅವನು ಕೊಟ್ಟಿದ್ದ ಉಪಾಸನೆಯಲ್ಲೇ ಅವನು ಇರ್ತಾನೆ. ಅವನು ಹೇಳಿದ್ದ ಶಬ್ದಗಳಲ್ಲಿ ಇರ್ತಾನೆ, ಅವನು ಹೇಳಿದ್ದ ನುಡಿಗಳಲ್ಲಿ ಇರ್ತಾನೆ, ಅವನು ಹೇಳಿದ್ದ ಬೋಧನ ವಚನಗಳಲ್ಲೆಲ್ಲ ಅವನು ಹಾಜರಿರ್ತಾನೆ, ಪ್ರತ್ಯಕ್ಷವಾಗಿರ್ತಾನೆ ಅವನಲ್ಲಿ. ಅಂದಮೇಲೆ
ಈ ತಕ್ಕಡಿ ಭಾರ ಇರಬೇಕು ನಂದು, ನಿನ್ನ ಹೊರತಾಗಿ ಇನ್ನೇನು ಬೇಡಪ್ಪ. ಇದು ಯಾರ ತಕ್ಕಡಿ ಭಾರ ಇರುತ್ತೋ, ಪ್ರಪಂಚ, ವಸ್ತು, ವಿಷಯ ಮತ್ತು ಅವ್ರ ಮಾತುಗಳು, ಯಾರು ದೃಶ್ಯ ಜಗತ್ತಿನಲ್ಲಿರ್ತಾರೋ ಅವರು ದೇಹ ಬುದ್ಧಿದಲ್ಲಿರ್ತಾರೆ. ವೆರಿ ಸಿಂಪಲ್ಲಾಗಿ ನಾವು ನೋಡ್ಕೋಬೇಕು ನಾವೆಲ್ಲಿದ್ದೀವಪ್ಪ ಅಂತ. ವಾಸನೆ ಎಂದರೆ ದೇವರ ವಿರುದ್ಧವಾದ ನಮ್ಮದೇ ಇಚ್ಛೆ. ಈ ವಾಸನೆ ಅಂದರೆ ವಿಷಯಗಳ ಬೇಕು ಬೇಡತನವು ಕಡಿಮೆಯಾದಂತೆ ಆಗ ಬುದ್ಧಿಯು ನಾಮದಲ್ಲಿ ಸ್ಥಿರವಾಗುತ್ತದೆ ಹೋಗುತ್ತದೆ. ಅಂದರೆ ವಾಸನೆ ಅಂದರೆ ಏನಪ್ಪ? ದೇವರ ಇಚ್ಛೆ ವಿರುದ್ಧವಾಗಿ ನಾನೇನು ಇಚ್ಛೆ ಪಡ್ತೀನೋ ಅದಕ್ಕೆ ವಾಸನೆ ಅಂತಾರೆ. ನಾನೇನೋ ಒಂದು ಹೋಗಬೇಕು ಅಂತ ಎಲ್ಲೋ ಅಂತ ಅಂದ್ಕೊಂಡಿರ್ತೀನಿ, ಅಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ, ಪರಿಸ್ಥಿತಿ ಏನೋ ಅನುಕೂಲ ಆಗೋದಿಲ್ಲ. ಆ ಪರಿಸ್ಥಿತಿ ಏನು ಅನುಕೂಲ ಆಗಿರೋದಿಲ್ವೋ ಅದೇ ಅವನ ಇಚ್ಛೆ ಆಗಿರುತ್ತೆ. ನಾವು ಆ ತಕ್ಷಣ ವಿರುದ್ಧ ಆಯ್ತಲ್ಲ, ನನ್ನ ಮನಸ್ಸಿನ ವಿರುದ್ಧ ಆಯ್ತೋ ಇಲ್ಲೋ, ಮನೆಯಲ್ಲಿ ಜಗಳ ಶುರು ಮಾಡೋದು, ದುಡ್ಡಿಲ್ಲ, ಕಾಸಿಲ್ಲ, ಅಥವಾ ದುಡ್ಡಿದೆ ಆದರೂ ಹೋಗೋಕ್ಕಾಗ್ತಿಲ್ಲ, ಅಯ್ಯೋ ನನಗೆ ಇಚ್ಛೆ ಆಯಿತು, ನಾನು ಹೋಗಬೇಕಾಯ್ತು, ನಾನು 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 ಅನ್ನೋದು ದೇಹ ಬುದ್ಧಿ. ಆದರೆ ಹೆಂಗೆ ನಾಮ ತಗೊಳ್ತಾ ಹೋಗ್ತೀವೋ ಈ ದೇಹ ಬುದ್ಧಿ ಕಡಿಮೆ ಆಗ್ತಾ ನಾಮದಲ್ಲಿ ಮನಸ್ಸು ಸ್ಥಿರ ಆಗ್ತಾ ಹೋಗುತ್ತೆ. ಅವಾಗ ನೀವು ಇದ್ದಿದ್ದ ಪರಿಸ್ಥಿತಿಯನ್ನು ಒಪ್ಕೋತೀರಾ. ಹೌದಪ್ಪ, ನಿನ್ನ ಇಚ್ಛೆ ಅಂತಲೇ ಆಗ್ತಿದೆ ರಾಮ, ಇವತ್ತು ಎಲ್ಲಿ ಕರ್ಕೊಂಡು ಹೋಗಬೇಕಾಗಿದೆಯೋ ನೀ ಕರ್ಕೊಂಡು ಹೋಗ್ತೀಯಾ, ಎಲ್ಲಿ ಊಟ ಕೊಡಿಸ್ಬೇಕೋ ಕೊಡಿಸ್ತೀಯಾ, ಪ್ರಸಾದ ಕೊಡಿಸ್ಬೇಕೋ ಕೊಡಿಸ್ತೀಯಾ, ಏನು ಕೊಡಿಸಂಗಿಲ್ವಾ ನೀ ಕೊಡಿಸೋದಿಲ್ಲ, ಎಲ್ಲವೂ ನಿನ್ನ ಇಚ್ಛೆ ಕಣಪ್ಪ. ಈ ರೀತಿ ನೀನು ಇರುತ್ತಿ ನಾನು ಇಲ್ಲ ಎಂಬ ಸ್ಥಿತಿಯು ನಾಮಸ್ಮರಣೆಯ ಸಾಧನೆಯಿಂದ ಯಾವಾಗ ಉಂಟಾಗುತ್ತದೋ ಆಗ ನಮ್ಮ ಪರಮೇಶ್ವರನನ್ನು ಹೊಂದಿದಂತೆ ಅಥವಾ ನಾವು ಭಗವಂತನವರಾಗಿರುತ್ತೇವೆ ಎಂದು ನಿಶ್ಚಿತವಾಗಿ ಹೇಳಬಹುದು. ಆ ಸ್ಥಿತಿ ನಾವು ಯಾವತ್ತು ಮುಟ್ತಿರೋ, ನಾನು ಭಗವಂತ ಒಂದಿದ್ದೀವಿ, ನೀನಿದ್ಯಪ್ಪ. ಜಬ್ ಹರಿ ಥಾ ತಬ್ ಮೈ ನಹೀ, ಅಬ್ ಹರಿ ಹೈ ಮೈ ನಹೀ. ಹರಿ ಜಬ್ ಮೈ ಥಾ ತಬ್ ಹರಿ ನಹೀ. ನಾನು ಅನ್ನೋದಿದ್ದಾಗ ಅಹಂಕಾರ, ಹರಿ ಇರಲಿಲ್ಲ ಅಲ್ಲೊಳಗೆ, ಹರಿ ಇದ್ದ ಒಳಗೆ, ಆದರೆ ಮುಚ್ಚಿಟ್ಟೋಗಿತ್ತು. ಆದರೆ ಅಬ್ ಹರಿ ಹೈ ಮೈ ನಹೀ, ಹರಿ ಇದ್ದಾನಿನ ಒಳಗೆ, ನಾನು ಇಲ್ಲ. ಆ ಸ್ಥಿತಿ ನಾವು ಮುಟ್ಟಿದಾಗ ನಾನು ಭಗವಂತ ಒಂದಾಗಿದ್ದೀವಿ. ಅಂದರೆ ಏನಪ್ಪ? ನಿನ್ನಿಚ್ಛೆಯೇ ನನ್ನಿಚ್ಛೆ ಪರಮಾತ್ಮ. ಪುರಂದರದಾಸರು ಹೊಂಟರು ವೀಣಾ ಹಿಡ್ಕೊಂಡು, ಎಲ್ಲ ಶ್ರೀನಿವಾಸ್ ಶೆಟ್ಟಿನ ಏನಪ್ಪ ಅವನ ಹೆಸರು, ಶ್ರೀನಾಯಕ ಶೆಟ್ಟಿನೋ ಏನೋ, ಎಲ್ಲ ನವಕೋಟಿ ನಾರಾಯಣ, ಎಲ್ಲ ದುಡ್ಡು ಪಡ್ಡು ಎಲ್ಲ ಆಸ್ತಿ ಪಾಸ್ತಿ ದಾನ ಮಾಡಿ ತಂಬೂರಿ ಆಮೇಲೆ ಪಾತ್ರೆ ಹಿಡ್ಕೊಂಡು ಹೊರಟ್ರು. ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳ್ಕೊತ ಹೊಂಟ್ಬಿಟ್ರು. ಗುರುವಿನ ಗುಲಾಮ ಆಗದೆ ಹೊರತು ಏನು ಮುಕ್ತಿ ಪಿಕ್ತಿ ಸಿಗೋದಿಲ್ಲ. ಅವನು ಹೇಳಿದ್ದಂತೆ ವರ್ತನೆ ಮಾಡಬೇಕು, ಅವನ ಇಚ್ಛೆಯಂತೆ ಬದುಕಬೇಕು, ನಡಿಬೇಕು, ನುಡಿಬೇಕು. ಅದೇ ಜೀವನದ ಅಂತಿಮ ಗುರಿಯಾಗಿರಬೇಕು. ಅದೇ ನಿಶ್ಚಿತವಾಗಿ ಹೇಳಬಹುದು. ನಿಧಿಧ್ಯಾಸದಿಂದ ಆನಂದ ಸಾಕ್ಷಾತ್ಕಾರ ಆಗುವುದೇ ಮೋಕ್ಷವಾಗಿರುತ್ತದೆ. ನಿಧಿಧ್ಯಾಸದಿಂದ 1 ಪಾಯಿಂಟೆಡ್ ಫೋಕಸ್ ಯಾವಾಗಲೂ. ರಾಮ, ನಿನ್ನ ಹೊರತಾಗಿ ನನಗೆ ಯಾರೂ ಬೇಡ. ಜಗತ್ತಿನ ವ್ಯವಹಾರದಲ್ಲಿ ಬೇಕು, ಜಗತ್ತಿನ ವ್ಯವಹಾರದಲ್ಲಿ ಊಟ ತಿಂಡಿ ಮಾಡಬೇಕು, ಒಂದು ಗ್ರೋಸರಿಯಿಂದ ಐಟಮ್ ತರಬೇಕು, ಹೂ ತರಬೇಕು, ಹಣ್ಣು ತರಬೇಕು, ಎಲ್ಲದಕ್ಕೂ ಜಗತ್ತಿನ ವ್ಯವಹಾರ ಮಾಡಬೇಕು. ಜಗತ್ತಿನ ವ್ಯವಹಾರದಿಂದ ಮಾಡಿದಾಗ, ಆದರೆ ಮನಸ್ಸಿಂದ ಯಾವಾಗಲೂ ಅವನ ಜೊತೆಗೆ ನಂಟು ಗಂಟು ಯೋಗ. सदा सर्वदा योग तुझा घडावा, तुझे कारणी देह माझा पडावा, उपेक्षो नको गुणवंता अनंता, रघुनायಕ ಮಾಗಣಿ ಹೇಚಿ ಆತ. ಸದಾ ಸರ್ವದಾ ಯೋಗ ತುझा घडावा, ನಿನ್ನ ಯೋಗ ಅಂದರೆ ಯೂನಿಯನ್, ನಿಂದು ನಂದು ಸದಾ ಅಂದರೆ ನಿನ್ನಿಚ್ಛೆಯಂತೆ ನನ್ನ ಇಚ್ಛೆ ಆಗುವುದು ಯೋಗ. ಅವನಿಚ್ಛೆಯಂತೆ ನನ್ನಿಚ್ಛೆ ಬೇರೆ ಇರೋದು, ಅದು ಅಲ್ಲಿ ವಿಸ್ಮರಣೆ ಆಯಿತು. ನಿನ್ನಿಚ್ಛೆ ಏನಿದೆಯೋ ಪರಮಾತ್ಮ ರಾಮ, ಅದೇ ನನ್ನ ಇಚ್ಛೆ ಕಣಪ್ಪ. ಅದು ಸದಾ ಸರ್ವದಾ ಯೋಗ ತುझा घडावा. ನಿನ್ನ ಇಚ್ಛೆಯಂತೆ ನನ್ನ ದೇಹ ಬೀಳಬೇಕು. ಕಾರಣಿ ದೇಹ ಪಡಾವ ಅಂದರೆ ಎರಡಿರೋದು, ಒಂದು ಅಹಂಕಾರ ಬೀಳೋದು, ಇನ್ನೊಂದು ನಿನ್ನಿಚ್ಛೆಯಂತೆ ಯಾವತ್ತು ನನ್ನ ದೇಹ ಬೀಳುತ್ತೋ ಅದು ನಿನ್ನಿಚ್ಛೆಯಲ್ಲಿ, ನಿನ್ನ ಸ್ಮರಣೆಯಲ್ಲಿ ನನ್ನ ದೇಹ ಬೀಳಬೇಕು. ನಿಧಿಧ್ಯಾಸದಿಂದ ಆನಂದ ಸಾಕ್ಷಾತ್ಕಾರವಾಗುವುದೇ ಮೋಕ್ಷವಾಗಿರುತ್ತದೆ. ಇಂದಿನ ಬೋಧವಚನ: ಒಮ್ಮೆ ಭಗವಂತನ ಕಡೆಗೆ ದೃಷ್ಟಿ ಹೋಯಿತೆಂದರೆ ಉಳಿದೆಲ್ಲದರ ತ್ಯಾಗವು
ತಾನಾಗಿಯೇ ಆಗುತ್ತದೆ. ನಾವು ದಿವಸ ಒಂದೊಂದು ಎಲೆ ಕುತ್ಕೊಂಡು ಕೀಳೋದಲ್ಲ. ಇವತ್ತು ಅಸೂಯೆ ಕೀಳ್ತೀನಿ ರೀ, ಇವತ್ತು ಲೋಭ ಕೀಳ್ತೀನಿ ರೀ, ಈ ವಾಸನೆ ಕಿತ್ತಾಕ್ತೀನಿ ರೀ, ಟಿ ವಿ ಬೇಡ ಕಣ್ರಿ, ಒಂದೊಂದು ಇಷ್ಟು ದೊಡ್ಡ ವೃಕ್ಷ ವಾಸನ ಎಂಬುವ ದೊಡ್ಡ ವೃಕ್ಷ ಇದೆ. ದಿವಸ ಎಷ್ಟು ಎಲೆ ಕಿತ್ತಾಕ್ತೀರಾ, ಎಷ್ಟು ಜನ್ಮದಲ್ಲಿ ಎಷ್ಟೆಷ್ಟು ಎಲೆ ಕಿತ್ತಾಕ ಕೂತ್ಕೋತೀರಾ. ಅದಕ್ಕೆ ಒಮ್ಮೆಲಿಗೆ ಬುಡಕ್ಕೆ ಹೋಗಬೇಕು. ಆ ಗಿಡ ಕಿತ್ತಾಕಬೇಕಾಗಿದೆ ನಮಗೆ ಅಂದರೆ ಏನು ಮಾಡ್ತೀವಿ ನಾವು ಅವಾಗ? ಬುಡದ ಸಮೇತ ಎತ್ತು ಕಿತ್ತು ಬಿಸಾಕ್ತೀವಿ ವಿನಃ ಒಂದೊಂದು ಎಲೆ ಅರ್ಧ ಎಲೆ ಕೀಳೋಣ ಕಣ್ರಿ, ಈ ರೆಂಬೆ ಮುರಿಯೋಣ ಕಣ್ರಿ, ಆ ರೆಂಬೆ ಮುರಿಯೋಣ ಅಲ್ಲ. ಒಮ್ಮೆಲಿಗೆ ಅದನ್ನು ಎತ್ತಿ ಬೇರೆ ಸಮೇತ ಏನು ವಾಸನಾ ವಿಷಯ ಎಲ್ಲವೂ ಅಡಗಿದೆಯೋ, ದೇಹ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲವನ್ನೂ ಕಿತ್ತು ಹಾಕೋದು ಅಂದರೆ ಅವನಿಗೆ ಹೋಗಿ ಸಮರ್ಪಣವನ್ನು ಮಾಡೋದು. ನನ್ನ ದೇಹ, ನನ್ನ ಬುದ್ಧಿ, ನನ್ನ ಮನಸ್ಸು, ನನ್ನ ಚಿತ್ತ ಎಲ್ಲ ಸ್ಥಾನ, ವಾಸನಾ ಸ್ಥಾನ ಎಲ್ಲಿದೆಯೋ ಎಲ್ಲವೂ ಸಂಪೂರ್ಣವಾಗಿ ಸದ್ಗುರುಗೆ ಸಮರ್ಪಣ ಮಾಡೋದು. ಅವನ ಇಚ್ಛೆಯಂತೆಯೇ ನನ್ನ ಜೀವನವನ್ನು ನಡೆಸೋದು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.